टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಮುಂದೆ ರಾಜ್ಯದಲ್ಲಿ ದ್ವೇಷ ಭಾಷಣಗಳನ್ನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರದಿಂದ ಇರಿ. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಈಗ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕೋದಕ್ಕೆ ಒಂದು ಕಾಯ್ದೆಯನ್ನು ತರ್ತಾ ಇದ್ದಾರೆ. ಮುಂದಿನ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿರುದ್ಧ ಕಾಯ್ದೆ ಜಾರಿಯಾಗುತ್ತೆ. ಕಾಯ್ದೆಯ ಕರಡು ಪ್ರತಿಯನ್ನ ಈಗಾಗಲೇ ಸರ್ಕಾರ ತಯಾರಿಸಿದೆ. ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಗಳ ಧರ್ಮ, ಜಾತಿ, ಪಂಗಡ, ಲಿಂಗ, ಹುಟ್ಟಿದ ಸ್ಥಳ, ವಾಸಸ್ಥಳ, ಅವ್ರು ಮಾತಾಡೋ ಭಾಷೆ ಅಥವಾ ಅವರಿಗಿರುವಂತಹ ನ್ಯೂನತೆ ಅದನ್ನೆಲ್ಲ ಆಧರಿಸಿ ಏನಾದರೂ ನೀವು ದ್ವೇಷಪೂರ್ವಕವಾದಂಥ ಮಾತುಗಳನ್ನು ಆಡಿದ್ರೆ, ಹಿಂಡಲ್ ಮಾಡೋದು ಅಥವಾ ಅವರಿಗೆ ಹರ್ಟ್ ಆಗೋ ರೀತಿಯಲ್ಲಿ ನೀವು ಮಾತುಗಳನ್ನು ಆಡಿದ್ರೆ ಖಂಡಿತವಾಗ್ಲೂ ನಿಮಗೆ ಶಿಕ್ಷೆ ಆಗತ್ತೆ ಅಂಥೇಳಿ ಧರ್ಮಾಧಾರಿತವಾಗಿ ಟೀಕೆಗೂ ಕೂಡ ನಿಷೇಧವನ್ನು ವಿಧಿಸಿ ಕಾಯ್ದೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ದ್ವೇಷ ಭಾಷಣಕ್ಕೆ ಜಾಮೀನು ರಹಿತ ವಾರೆಂಟ್ ಬರುತ್ತೆ, ಅಂದರೆ ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆಗುತ್ತೆ. ಸೊ ಶಿಕ್ಷೆಗೂ ಕೂಡ ಒತ್ತನ್ನು ನೀಡಲಾಗುತ್ತೆ. ಆರೋಪ ಸಾಬೀತಾದರೆ ಅವ್ರು ಮಾಡಿರುವಂಥದ್ದು ಈ ಥರದ್ದು ದ್ವೇಷ ಭಾಷಣ, ಸೊ ಅದರಿಂದಾಗಿ ಹರ್ಟ್ ಆಗಿದೆ ಕೆಲವೊಂದಷ್ಟು ಜನರಿಗೆ ಅಥವಾ ಸಮುದಾಯಕ್ಕೆ ಅನ್ನುವಂಥದ್ದು ಏನಾದರೂ ಸಾಬೀತಾದರೆ 3 ವರ್ಷ ಶಿಕ್ಷೆ ಆಗುತ್ತೆ, ಹಾಗೆ 5,000 ದಂಡ. ಸೊ ಇದನ್ನು ಕಾಯ್ದೆಯಲ್ಲಿ ತರೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ ರೋಹಿತ್ ವೇಮುಲಾ ಹೆಸರಿನಲ್ಲಿ ಒಂದು ವಿಧೇಯಕವನ್ನು ತರ್ತಾ ಇದ್ದಾರೆ. ಏನಿದು ರೋಹಿತ್ ವೇಮುಲಾ ಹೆಸರಲ್ಲಿರುವಂಥ ವಿಧೇಯಕ ಅನ್ನುವಂಥದ್ದನ್ನು ನೋಡಿದ್ರೆ SC/ST ವಿದ್ಯಾರ್ಥಿಗಳ ಮೇಲಿನ ರ್ಯಾಗಿಂಗ್ ತಪ್ಪಿಸೋದಕ್ಕೆ ತರ್ತಾ ಇರುವಂಥ ವಿಧೇಯಕ ಇದು. ಉನ್ನತ ವ್ಯಾಸಂಗಗಳಲ್ಲಿ ಕಿರುಕುಳ ತಪ್ಪಿಸೋದಕ್ಕೆ ಈ ವಿಧೇಯಕ ಹೆಲ್ಪ್ಫುಲ್ ಆಗುತ್ತೆ. ವಿಧೇಯಕದ ಪ್ರಕಾರ ಉನ್ನತ ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ಗಳಲ್ಲಿ SC/ST ವಿದ್ಯಾರ್ಥಿಗಳಿಗೆ ಜಾತಿ, ಪಂಗಡ, ಅವರ ಒಂದು ಸಮುದಾಯದ ಆಧಾರದಲ್ಲಿ ಏನಾದರೂ ತಾರತಮ್ಯ ಮಾಡೋದು, ಕಿರುಕುಳ ಮಾಡೋದು, ರ್ಯಾಗಿಂಗ್ ಮಾಡೋದು ಆ ಥರದ್ದು ಏನಾದರೂ ಕಂಡು ಬಂದರೆ ಅಂಥವರಿಗೆ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ. ಕಿರುಕುಳದ ಬಗ್ಗೆ ಸಂತ್ರಸ್ತ ಅಥವಾ ಅವರ ರಕ್ತ ಸಂಬಂಧಿ ಅಥವಾ ಅವರನ್ನು ದತ್ತು ಪಡೆದಂಥವ್ರು ಯಾರೇ ಇದ್ರು ಕೂಡ ಪೋಷಕರು ಅಂಥೇಳಿ ನಾವಿಲ್ಲಿ ಪರಿಗಣಿಸಿದ್ರೆ ಅವರು ಸಂಬಂಧಪಟ್ಟವ್ರು ಬಂದು ದೂರನ್ನು ಕೊಡಬಹುದು. ಸೊ ಕಿರುಕುಳ ಪ್ರೋತ್ಸಾಹಿಸಿದವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ನಿಯಮವನ್ನು ರೂಪಿಸಲಾಗ್ತಾ ಇದೆ. ಅಲ್ಲಿ ದ್ವೇಷ ಭಾಷಣದ್ದು ಅಷ್ಟೇ, ಯಾರು ದ್ವೇಷ ಭಾಷಣ ಮಾಡ್ತಾರೆ ಅದಷ್ಟೇ ಅಲ್ಲ, ಅದಕ್ಕೆ ಯಾರು ಪ್ರಚೋದನೆ ಕೊಡ್ತಾರೆ, ಅದಕ್ಕೆ ಯಾರು ನೆರವು ನೀಡ್ತಾರಲ್ಲ ಅಂಥವ್ರ ವಿರುದ್ಧನೂ ಕೂಡ ಶಿಕ್ಷೆಯನ್ನು ಜಾರಿಗೊಳಿಸಲಾಗುತ್ತೆ. ಈ ಥರದ 2 ವಿಧೇಯಕಗಳನ್ನು ತರೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಏನಾದರೂ ಆರೋಪ ಸಾಬೀತಾದರೆ 6 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ.